ಹಾಯ್, ನಾನು ಸ್ನೇಹ. ಚೈನಾದಲ್ಲಿ MBBS ಕಂಪ್ಲೀಟ್ ಮಾಡಿ ಈಗ ಇಂಡಿಯಾಗೆ ಬಂದು ಫಾರಿನ್ ಮೆಡಿಕಲ್ ಗ್ರಾಜ್ಯುಯೇಟ್ ಆಗಿ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ. ಈ ಮಿನಿ ವ್ಲಾಗಲ್ಲಿ ಅಬ್ರಾಡಲ್ಲಿ MBBS ಮಾಡೋದಕ್ಕೂ ಇಂಡಿಯಾದಲ್ಲಿ MBBS ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ದ್ಯಾಟ್ ಅಬ್ರಾಡಲ್ಲಿ MBBS ಮಾಡಬೇಕು ಅಂತ ಪ್ಲಾನ್ ಮಾಡ್ತಿರೋರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಫಸ್ಟ್ ಥಿಂಗ್ ಇಸ್ ಫಸ್ಟ್, ಇಂಡಿಯಾದಲ್ಲಿ MBBS ಮಾಡೋರಿಗೆ ಸೆಕೆಂಡ್ ಆರ್ ಥರ್ಡ್ ಇಯರಲ್ಲೇ ಕ್ಲಿನಿಕಲ್ ಎಕ್ಸ್ಪೋಜರ್ ಇರುತ್ತೆ. ಅಂದರೆ ಅವರು ಹಾಸ್ಪಿಟಲ್ಗೆ ಹೋಗಿ ಎಲ್ಲನೂ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು FMGs ಅಬ್ರಾಡಲ್ಲಿ MBBS ಮಾಡೋರು ಫೈನಲ್ ಇಯರ್ ತನಕ ನಾವು ಹಾಸ್ಪಿಟಲ್ಗೆ ಎಂಟರ್ ಆಗಲ್ಲ. 6th ಇಯರಲ್ಲೇ ನಮಗೆ ಕ್ಲಿನಿಕಲ್ ಎಕ್ಸ್ಪೋಜರ್ ಸಿಗೋದು. ಇಂಡಿಯಾದಲ್ಲಿ MBBS ಮಾಡೋರಿಗೆ 5.5 years ಕೋರ್ಸ್ ಇರುತ್ತೆ. ಅಬ್ರಾಡಲ್ಲಿ MBBS ಮಾಡೋರಿಗೆ 6 years ಇರುತ್ತೆ. ಪ್ಲಸ್ ಇಂಡಿಯಾದಲ್ಲಿ 1 year ಇಂಟರ್ನ್ಶಿಪ್ ಇರುತ್ತೆ. ಸೊ 7 years. ಅಬ್ರಾಡಲ್ಲಿ MBBS ಮಾಡ್ತಿರೋರಿಗೆ ಬೇರೆ ಬೇರೆ ಕಂಟ್ರೀಸಿಂದ ಪ್ರೊಫೆಸರ್ ಬಂದಿರ್ತಾರಲ್ವಾ. ಸೊ ಬೇರೆ ಕಂಟ್ರೀಸ್ ಲೈಕ್ UK, ಆಸ್ಟ್ರೇಲಿಯಾಲೆಲ್ಲ ಸೆಟಲ್ ಆಗಬೇಕು ಅಂತ ಇರೋರಿಗೆ ಇವರಿಂದ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಂಡಿಯಾದಲ್ಲಿ MBBS ಮಾಡೋರ್ಗೂ ಕೂಡ ಕಾಂಟ್ಯಾಕ್ಟ್ಸ್ ಎಲ್ಲ ಇದ್ದರೆ ಇದರಿಂದ ಏನೂ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಅಬ್ರಾಡಲ್ಲಿ MBBS ಮಾಡೋರಿಗೆ ಫುಲ್ ಅಲ್ಲಿ ಹೋಗಿ ವೆದರ್ಗೆ, ಫುಡ್ಗೆ ಒಬ್ಬರೇ ಇರೋದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಅದೇ ಇಂಡಿಯಾದಲ್ಲಿ MBBS ಮಾಡೋರಿಗೆ ಅದೇನು ಪ್ರಾಬ್ಲಮ್ ಬರೋದಿಲ್ಲ. ಆ್ಯಂಡ್ ಫೈನಲಿ ಅಬ್ರಾಡಲ್ಲಿ MBBS ಮುಗಿಸ್ಕೊಂಡು ಗ್ರಾಜ್ಯುಯೇಟ್ ಆಗಿ ಇಲ್ಲಿ ಬಂದು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿದ್ದಾಗ FMGs ಮತ್ತು IMGs ಅಂತ ಡಿಫ್ರೆನ್ಸ್ ಕ್ರಿಯೇಟ್ ಆಗಿರುತ್ತೆ. ಅದು ಯಾಕೆ ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಆ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಸಮ್ ಒನ್. ಓಕೆ, ಬಾಯ್.